ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಆರ್ಜಿತಂ ಸಕಲಂ ವಿದ್ಯಾ ಕೇವಲಂ ಕಷ್ಟಸಾಧನಂ ಆರಂಭೆ ಕ್ಲಿಷ್ಟ ಮಾಯಾತಿ ಛಾತ್ರಾಧೀನೇತು ಶಾಶ್ವತಂ. ದ ಎಜುಕೇಷನ್ earned with great difficulty will live long. Initially it is very difficult, and when we have the grip on it, then it is eternal. ಆರ್ಜಿತಂ ಸಕಲಂ ವಿದ್ಯಾ ಕೇವಲಂ ಕಷ್ಟ ಸಾಧನಂ, ಕೇವಲ ಕಷ್ಟದಿಂದಲೇ ಪಡೆದಂತಹ ಯಾವುದೇ ಸಕಲ ವಿದ್ಯೆಗಳು ಆರಂಭೆ ಕ್ಲಿಷ್ಟ, ಸ್ಟಾರ್ಟ್ ಮಾಡುವಾಗ ತುಂಬ ಕಷ್ಟ. ಆರಂಭೆ ಕ್ಲಿಷ್ಟ ಮಾಯಾತಿ, ಆರಂಭದಲ್ಲಿ ತುಂಬ ಕಷ್ಟ. ಛಾತ್ರ ಅಧೀನೆ, ಒಂದ್ಸಲ ವಿದ್ಯಾರ್ಥಿಯ ಕಂಟ್ರೋಲಿಗೆ ಸಿಕ್ಬಿಟ್ರೆ, ಗ್ರಿಪ್ ಸಿಕ್ಬಿಟ್ರೆ ಅದು ಶಾಶ್ವತವಾಗಿ ಅವನ ಮನಸ್ಸಿನಲ್ಲಿ ಉಳಿಯುತ್ತದೆ, ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತದೆ. ಏಕೆಂದರೆ ಅದು ಕಷ್ಟಪಟ್ಟು ಸಂಪಾದಿಸಿದ ವಿದ್ಯೆ. ಶ್ರವಣ ಮನನಾದಿ ಆರಬ್ಧಂ ಶೋಧನಂ ಸತ್ಯಶೋಧನ ಸಂಶೋಧನೆ ಸದಾ ಶಾಂತಂ ವಿದ್ಯಾರ್ಜನ ನಿರಂತರಂ. ಸ್ಟೇಜ್ ಆಫ್ ಲರ್ನಿಂಗ್ ಆರ್ ಎಜುಕೇಷನ್ will go like this. First, listening, remembering, storing, finding, truth finding, and finally it is researching. Finally, that is the never ending concept. So for everything we have to make the research, then only education is completed. ಶ್ರವಣ ಮನನಾದಿ ಆರಬ್ಧಂ, ಶ್ರವಣ ಮನನ ಅದು ಆರಂಭಗೊಂಡು ಶೋಧನ ಸತ್ಯಶೋಧನ, ಶೋಧನೆಯಲ್ಲಿ ಮತ್ತು ಸತ್ಯಶೋಧನೆಯಲ್ಲಿ ಮುಂದುವರಿಯುತ್ತಾ ಸಂಶೋಧನೆಯಲ್ಲಿ ಅದು ಕೊನೆಗೊಳ್ಳುತ್ತದೆ. ಇದನ್ನೇ ವಿದ್ಯಾರ್ಜನೆ ಎಂದು ಕರೆಯುತ್ತಾರೆ. ಇದು ನಿರಂತರವಾಗಿ ನಡೆಯುವಂಥದ್ದು. ಒಂದು ದಿವಸ ಒಂದು ಸಂಶೋಧನೆ ಮಾಡಿ ಮುಗಿಯಿತು ಅಂತಿಲ್ಲ. ಹೊಸ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇದ್ದ ಹಾಗೆ ಹೊಸದನ್ನು ತಿಳ್ಕೊತಾ ಇರೋದೇ ವಿದ್ಯಾರ್ಜನೆ ಎನ್ನುತ್ತಾರೆ. ಸೌಕರ್ಯೇ ಲಬ್ಧಯ ವಿದ್ಯಾ ನಿಷ್ಫಲಂ ಕಾರ್ಯಕಾಲಿನಂ ಕ್ಲಿಷ್ಟೇನಾರ್ಜಿತಂ ವಿದ್ಯಾ ಅನಂತೋ ಭವತಿ ಸಂಪದಾ. If the education is freely given, will not exist for a long time. If it is earned with great difficulty, it is eternal and it is an asset. ಸೌಕರ್ಯ ಲಬ್ಧಯ ವಿದ್ಯಾ, ತುಂಬ ಫ್ರೀಯಾಗಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಬೆಳೆಸಿದಂತಹ ವಿದ್ಯೆ ಕಾರ್ಯಕಾಲಿನಂ, ಕಾರ್ಯಕಾಲದಲ್ಲಿ ನಿಷ್ಫಲಂ, ನಮ್ಗೆ ಯಾವಾಗ ಬೇಕು ಅನಿಸುತ್ತೆ ಅವಾಗ ಏನು ತಲೆಗೆ ಓಡೋದಿಲ್ಲ, ಯಾಕೆಂದರೆ ಫ್ರೀಯಾಗಿ ತಗೊಂಡಿರೋದು. ಆದರೆ ಕ್ಲಿಷ್ಟೇನಾರ್ಜಿತಂ ವಿದ್ಯಾ, ತುಂಬ ಕಷ್ಟದಲ್ಲಿ ಹೋರಾಟ ಮಾಡಿ ಒದ್ದಾಡಿ ಓದಿ ಲರ್ನಿಂಗ್ ರೀಡಿಂಗ್ ರೈಟಿಂಗ್ ಎಲ್ಲ ಮಾಡಿ ಪಡೆದಂತಹ ಯಾವ ವಿದ್ಯೆಯು ಅನಂತೋ ಭವತಿ ಸಂಪದ, ಅನಂತ ಕಾಲದವರೆಗೆ ಸಂಪತ್ತಾಗಿ ಉಳಿಯುತ್ತದೆ. ವಿದ್ಯಾಭವತಿ ದುರ್ವಿದ್ಯಾ ದುರಾಶಾವಾದಿ ಮಾನಸೆ ದುರಭ್ಯಾಸೆ ಪ್ರಕರ್ಷಂತಿ ವಿಜ್ಞಾನಂ ನಾಶಹೇತವೇ. Education will be a waste when we intensify our greed. It all leads to bad habits, and even scientific knowledge also will be used to destroy the world. ವಿದ್ಯಾ ಭವತಿ ದುರ್ವಿದ್ಯಾ, ವಿದ್ಯೆ ಕೆಲವೊಮ್ಮೆ ದುರ್ವಿದ್ಯೆಯಾಗುತ್ತದೆ. ಯಾವಾಗ ದುರಾಶಾವಾದಿ ಮಾನಸಿ, ಕೆಟ್ಟ ಮನಸ್ಸನ್ನು ನಾವು ಯಾವಾಗ ಪಡ್ಕೋತೀವಿ ಆವಾಗ ದುರಾಸೆ, ದುರ್ಬುದ್ಧಿ, ಆಸೆ ಇರಬೇಕು, ಅತಿ ಆಸೆ, ದುರಾಸೆ ಇರಬಾರ್ದು. ಮತ್ತು ಅಭ್ಯಾಸಗಳು ಇರಬೇಕು, ದುರಭ್ಯಾಸಗಳಿರಬಾರ್ದು. ಈ ವಿದ್ಯೆಯಿಂದ ನಾವು ಕೆಲವೊಮ್ಮೆ ದುರಭ್ಯಾಸಗಳನ್ನು ಕಲ್ತ್ಕೋತೀವಿ, ನಮ್ಗೆ ಇಲ್ಲದೇ ಇರೋ ಅಭ್ಯಾಸಗಳನ್ನು ಕೆಟ್ಟದಾಗಿ ಕಲ್ತ್ಕೊಂಡು ಪ್ರಕರ್ಷಂತಿ, ಅದನ್ನು ಎಕ್ಸಾಗರೇಟ್ ಮಾಡಿ ಅದೇನೇ ಬೇಕೇ ಬೇಕು, ಡ್ರಗ್ ಅಡಿಕ್ಸ್ ಬೇಕೇ ಬೇಕು, ಇಲ್ಲದ್ರೆ ಬದುಕದೇ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ವಿಜ್ಞಾನಂ ನಾಶಹೇತವೇ. ಎಂತಹ ನಾಲೆಡ್ಜ್ ಇದ್ದರೂ ಕೂಡ, ಎಂತಹ ವಿಜ್ಞಾನ ಆದರೂ ಕೂಡ ಅದು ನಾಶಕ್ಕೆ ಕಾರಣ ಹೊರತು ಅಭಿವೃದ್ಧಿ ಅಲ್ಲ. ಪರೀಕ್ಷ್ಯ ಛಾತ್ರಂ ಕಾಠಿನ್ಯ ಮಾರ್ಗೆ ವಿದ್ಯಾಂ ಪ್ರದದ್ಯಾತ್ ಸುಜ್ಞಾನಬೋಧೆ ಜಾತ್ಯಾದಿ ಮೂಲಂ ಉಪೇಕ್ಷ ಸರ್ವಾನ್ ಗುರುತ್ವಂ ಪರಮೋಚ್ಚ ಕಾರಣಂ. Education should be provided with great difficulty. Students should not be taught
biased on caste, creed, race, sex, age group, etc. during the time of education. Then only teacher is called Jupiter or Guru or Shrestha. ಪರೀಕ್ಷೆ ಛಾತ್ರಂ ಕಾಠಿಣ್ಯ ಮಾರ್ಗೆ, ವಿದ್ಯಾರ್ಥಿಯನ್ನು ತುಂಬ ಕಠಿಣವಾಗಿ ಅವನಿಗೆ ಪರೀಕ್ಷೆ ಕೊಟ್ಟು 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 ಅವನನ್ನು ತಯಾರು ಮಾಡಬೇಕಾಗತ್ತೆ. ವಿದ್ಯಾಂ ಪ್ರದದ್ಯಾತ್ ಸುಜ್ಞಾನ ಬೋಧೆ, ಅವನು ಯಾವುದೇ ಶಿಕ್ಷೆಯನ್ನು ಅನುಭವಿಸೋಕ್ಕೆ ರೆಡಿಯಾಗಿದ್ದರೂ ಕೂಡ ಅವನಿಗೆ ಶಿಕ್ಷೆಯನ್ನು ಸರಿಯಾದ ರೂಪದಲ್ಲಿ ಕೊಟ್ಟು, ಶಿಲ್ಪಿ ಹೇಗೆ ಕಲ್ಲನ್ನು ಹೊಡೆದು ಹೊಡೆದು ತೀಡಿ ದೇವರನ್ನಾಗಿ ಮಾಡ್ತಾನೋ ಅದೇ ರೀತಿ ವಿದ್ಯಾಂ ಪ್ರದದ್ಯಾತ್ ಸುಜ್ಞಾನ ಬೋಧೆ, ಒಳ್ಳೆಯ ಜ್ಞಾನ ಬೋಧೆಯನ್ನು ಅವನಿಗೆ ಮಾಡಬೇಕಾಗುತ್ತದೆ. ಅಂತಹ ಸಮಯದಲ್ಲಿ ಜಾತಿ, ಕುಲ, ಗೋತ್ರ, ಗಂಡ ಹೆಣ್ಣು ಇಂಥದ್ದು ಯಾವುದನ್ನು ಅಪ್ಲಿಕೇಶನಲ್ಲೇ ಹಾಕಬಾರ್ದು. ಜಾತ್ಯಾದಿ ಮೂಲಂ ಉಪೇಕ್ಷೆ ಸರ್ವಾನ್, ಇದೆಲ್ಲವನ್ನು ಉಪೇಕ್ಷೆ ಮಾಡಬೇಕು. ಅದನ್ನೇ ಗಮನಕ್ಕೆ ತಗೊಂಡು ಆ ಮೂಲಕ ಅವನಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದ್ರಿಂದ ಉಪಯೋಗ ಆಗೋದಿಲ್ಲ. ಬದಲಾಗಿ ಅದನ್ನೆಲ್ಲ ಗಮನಿಸದೆ ಯಾರು ಶ್ರದ್ಧೆಯಿಂದ ಓದ್ತಾನೆ ಅವನಿಗೆ, ಕಷ್ಟಪಟ್ಟು ಓದೋವನಿಗೆ ಎಲ್ಲ ರೀತಿಯ ಜ್ಞಾನವನ್ನು ಉಪದೇಶ ಕೊಟ್ಟಾಗ ಅಂತಹ ಗುರುಗಳನ್ನು ಜುಪಿಟರ್ ಗುರುಗ್ರಹ ಎಂದು ಕರೆಯುತ್ತಾರೆ. ಅವನು ಪರಮೋಚ್ಚವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಗುರುತ್ವಂ ಪರಮೋಚ್ಚ ಕಾರಣಂ. ಗುರುವನ್ನು ಗುರು ಅಂತ ಹೇಳಬೇಕಾದ್ರೆ ಅವನು ಯಾವುದೇ ಜಾತಿ ನೀತಿ ಏನನ್ನು ಕೇಳದೆ ತನ್ನಲ್ಲಿರುವ ಸುಜ್ಞಾನವನ್ನು ಕಠಿಣ ಪರಿಶ್ರಮ ಮಾಡುವಂತಹ ವಿದ್ಯಾರ್ಥಿಗಳಿಗೆ, ಕಷ್ಟಪಡುವ ವಿದ್ಯಾರ್ಥಿಗೆ ಯಾರು ಶ್ರದ್ಧೆಯಿಂದ ಹೇಳಿಕೊಡುತ್ತಾನೋ ಅವನೇ ನಿಜವಾದ ಗುರು. ಪರೀಕ್ಷೆ ನ ವಿನಾ ವಿದ್ಯಾ ಸುಸೌಕರ್ಯಾಯ ವಿದ್ಯೆಯ ಮಾನ ಪತ್ರಾಧಾರಿತ ವಿದ್ಯಾ ಸಕಾಲೆ ನಿಷ್ಪ್ರಯೋಜಕ. ಎಜುಕೇಷನ್ ವಿತೌಟ್ ಎಕ್ಸಾಮ್ಸ್ and with all kinds of facilities is a waste of time and money. And if it is based on certificates, then naturally it will be useless timely. During the time of emergency, it may not be useful. ಪರೀಕ್ಷೆನ ವಿನಾ ವಿದ್ಯಾ, ಪರೀಕ್ಷೆ ಮಾಡದ ಯಾವ ವಿದ್ಯೆ ಇದೆ, ಸೌಕರ್ಯವಾಗಿ ಪಾಸ್ ಅಂತ ಕಳಿಸ್ತಾ ಇರುವಂಥ ವಿದ್ಯೆ, 1ನೇ ಕ್ಲಾಸ್ ಪಾಸ್, 2ನೇ ಕ್ಲಾಸ್ ಪಾಸ್, 3ನೇ ಕ್ಲಾಸ್ ಪಾಸ್, ಪರೀಕ್ಷೆ ಮಾಡದೇ ಇರುವಂತಹ ಫ್ರೀಯಾಗಿ ಕೊಟ್ಟಂತಹ ವಿದ್ಯೆ, ಸುಸೌಕರ್ಯ, ಇದರ ಮಧ್ಯೆ ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಅದು ಇದು ಸೌಕರ್ಯ ಎಲ್ಲ ಕೊಟ್ಟಂತಹ ವಿದ್ಯೆ, ಇದರ ಮಧ್ಯೆ ಮಾನಪತ್ರಾದಿ ಆಧಾರಿತ ವಿದ್ಯೆ, ಸರ್ಟಿಫಿಕೇಟ್ ಓರಿಯೆಂಟೆಡ್ ಎಜುಕೇಷನ್. BA ಇದೆಯಾ, ಅವನು ಅಕ್ಷರ ಬರೆದಿದ್ರು ಪರವಾಗಿಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇದೆಯಾ, ಅವನು ವಿದ್ಯಾರ್ಥಿ ಅಂತ ಕಲ್ಪನೆ ಮಾಡೋದಿದೆಯಲ್ಲ, ಇಂತಹ ಎಲ್ಲ ವಿದ್ಯೆಗಳು ಸಕಾಲೆ ಟೈಮ್ಲಿ ನಮಗೆ ಬೇಕು ಎಂದಾಗ ನಿಷ್ಪ್ರಯೋಜಕ. ಒಂದು ಅಪ್ಲಿಕೇಶನ್ ಬರೆಯೋಕ್ಕೆ ಬರಲ್ಲ, ನಾನು ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, ಅಪ್ಲಿಕೇಶನ್ ಬರೆಯೋಕ್ಕೆ ಬರಲ್ಲ ಅಂತಂದರೆ ಸಕಾಲೆ ನಿಷ್ಪ್ರಯೋಜಕ. ಎಚ್ಚರವಿರಬೇಕು. ತೂಷ್ಣೀಂ ಉಪವಿಶ್ಯ ಸರ್ವತ್ರ ಸರ್ವಕಾರ್ಯಂ ನಿಯೋಜಯೇತ್, ಅನ್ಯಥಾ ಸೇವಕಸ್ತಿರ್ಯಕ್ ಕರೋತ್ಯತ್ರ ನ ಸಂಶಯ. In the examination or any kind of work, in the examination hall especially, as an invigilator should sit and control silently on the back side of the hall. Otherwise, every student in the hall sure will dance for copying. ತೂಷ್ಣಿ ಉಪವೇಶ ಸರ್ವತ್ರ, ಸುಮ್ಮನೆ ಕುಳಿತುಕೊಂಡು ಇರಬೇಕು. ಯಾವಾಗ ಕೆಲಸವನ್ನು ಮಾಡ್ಬೇಕಾದ್ರೆ ಮೊದಲು ಮಾತಾಡಬೇಕು, ಕೆಲಸ ಶುರುವಾದ ಮೇಲೆ ಸುಮ್ಮನಾಗಿ ಬಿಡಬೇಕು. ಸರ್ವಕಾರ್ಯಂ ನಿಯೋಜಿತ, ಎಲ್ರಿಗೂ ನಾನು ಕೆಲಸವನ್ನು ಕೊಟ್ಟು ನೀ ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂದ್ರೆ ಮಧ್ಯದಲ್ಲಿ ಪುನಃ ಬಾಯಿ ತೋರಿಸಬಾರ್ದು. ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಅವರು ಬೆಳೆಯುವಂತೆ ಬಿಟ್ಬಿಡಬೇಕು. ಸರ್ವಕಾರ್ಯಂ ನಿಯೋಜಿತ, ಎಲ್ಲ ಕಾರ್ಯಕ್ರಮಗಳು ಈ ರೀತಿ ಬಿಡಬೇಕು. ಹಾಗೆ ಮಾಡದಿದ್ದರೆ, ಪ್ರತಿಯೊಂದಕ್ಕೂ ಮೂಗು ತೋರಿಸ್ತಾ ಇದ್ದರೆ, ಅನ್ಯಥಾ ಸೇವಕಸ್ತಿರ್ಯಕ್, ಅಲ್ಲದಿದ್ದರೆ ಸೇವಕನು ಉಲ್ಟಾ ಹೊಡಿತಾನೆ. ತಿರ್ಯಕ್ ಅಂದ್ರೆ ಉಲ್ಟಾ ಹೊಡೆಯೋದು, ಸೇವಕರು ಉಲ್ಟಾ ಹೊಡೆಯುತ್ತಾರೆ. ಕರೋತ್ಯತ್ರ ನ ಸಂಶಯ, ಒಂದು ಮಾಡೋದಕ್ಕೆ 9 ಮಾಡಿ ಇದಿದ್ದು ಹಾಳು ಮಾಡಿ ಗಣೇಶನ್ ಮಾಡೋ ಅಂದ್ರೆ ಅವ್ರ ಅಪ್ಪನ ಮಾಡೋದಂತೆ. ಹಾಗೆ ಸುಮ್ಮನೆ ಕೆಲಸ ವಹಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಬೇಕು. ಕೆಲಸ ವಹಿಸುವಾಗಲೇ ಕರೆಕ್ಟಾಗಿ ಸರಿಯಾಗಿ ಯಾರಿಗೆ ಯಾವ ಕೆಲಸ ಯೋಗ್ಯರೋ ಅವರಿಗೆ ಆ ಕೆಲಸವನ್ನು ವಹಿಸಿ ಕೂತ್ಕೊಳ್ಬೇಕು. ಎಕ್ಸಾಮ್ ಹಾಲಲ್ಲೂ ಕೂಡ ಎಕ್ಸಾಮ್ ಬರೀತಾ ಇರುವಾಗ ಮಧ್ಯೆ ಮಾತಾಡ್ತಾ ಇರಬಾರ್ದು. ಸುಮ್ಮನೆ ಹಿಂದ್ಗಡೆ ಹೋಗಿ ಕೂತ್ಕೊಳ್ಬೇಕು, ಮುಂದ್ಗಡೆ ಕೂತ್ಕೊಳ್ಬಾರ್ದು. ಇಲ್ಲದಿದ್ದರೆ ನೀವು ವಟ ಅಂತಿದ್ರೆ ಸ್ಟೂಡೆಂಟ್ಸು ವಟ ಅಂತ ಶುರು ಮಾಡಿ ಉತ್ತಮ ಇನ್ವಿಜಿಲೇಷನ್ ಕಾರ್ಯ ನಡೆಯಕ್ಕೆ ಸಾಧ್ಯವಿಲ್ಲ. ಅಲ್ಪವಿದ್ಯಾ ಮಹಾಗರ್ವಿ ಸಂಭಾವ್ಯೇನ ಪದಾಗ್ರಹಿ
ahambhavena sarvatra satam ghataiti sada. A person who is half-baked skill or sophomoric, overego, and somehow by chance getting the position, etc., will always dangerous and behave like overprudent, and certainly he kills good-hearted people in the world. ಅಲ್ಪವಿದ್ಯಾ ಮಹಾಗರ್ವಿ, ಅರ್ಧಂಬರ್ಧ ವಿದ್ಯೆ ತಿಳ್ಕೊಂಥ ವಿದ್ಯಾರ್ಥಿ ಯಾವಾಗಲೂ ದುರಂಕಾರಿಯಾಗಿರುತ್ತಾನೆ. ಸಂಭಾವ್ಯನ ಪದಾಗ್ರಹಿ, ಬೈ ಚಾನ್ಸ್ ಎಲ್ ಗೆಟ್ ದ ಪೊಸಿಷನ್, ಬೈ ಕೆಲವೊಮ್ಮೆ ಅದೃಷ್ಟವಶಾತ್ ಅಥವಾ ದುಡ್ಡು ಅಥವಾ ಹಣ, ಪರಿಚಯನ, ಇನ್ಫ್ಲೂಯೆನ್ಸ್ ಯಾವುದೋ ಮೂಲಕ ಅವನು ಅಥವಾ ಕಾಂಪೆನ್ಸೇಟರಿ ಗ್ರೌಂಡ್, ಸಂಭಾವ್ಯನ ಪದಾಗ್ರಹಿ, ಬೈ ಲಕ್ಕಿಂದ ಅವನು ಬಂದ್ಬಿಟ್ಟಿರ್ತಾನೆ, ಅಧ್ಯಕ್ಷನಾಗಿ ಕೂತಿರ್ತಾನೆ. ಅಹಂಭಾವೇನ ಸರ್ವತ್ರ, ಅಂಥವರಿಗೆ ಅಹಂಭಾವ ಮಾತ್ರ ಹೊರತು ಇನ್ನೇನೂ ಇರುವುದಿಲ್ಲ. ಇದ್ರ ಪರವಾಗಿಲ್ಲ ಅಂತಂದರೂ ಕೂಡ ಅವರು ಸತಾಂಘಾತಯತಿ, ಒಳ್ಳೆಯವ್ರನ್ನ ಮಾತ್ರ ಹೊಡಿತಾರೆ. ಅವರು ದುಷ್ಟರ ಸಹವಾಸಕ್ಕೆ ಹೋಗಲ್ಲ, ಯಾಕೆಂದ್ರೆ ಇವ್ರದೇ ತಪ್ಪಿರುತ್ತಲ್ಲ. ಸತಾಂಘಾತಯತಿ ಸದಾ, ಒಳ್ಳೆಯವ್ರನ್ನ ಇವರು ತೊಂದರೆ ಕೊಡ್ತಾರೆ, ಹಾಳು ಮಾಡ್ತಾರೆ. ಸದ್ಧರ್ಮೀಂ ಸತ್ಯಸನ್ಮಾರ್ಗೀಂ ಸರ್ವೇ ಪೀಡಯತಿ ಸದಾ, ಯಥಾ ಸಾಧುಘ್ರತಾಯಾತಿ ಕ್ರೋಧಾಂತೆ ಶರಣಾಗತಿ. Everybody troubles good person and God-fearing, straightforwarded. After a great suffering, when a soft person become ferocious, then everybody say, yes boss, yes boss, yes boss, or everybody surrenders. ಸದ್ಧರ್ಮೀಂ ಸತ್ಯ ಸನ್ಮಾರ್ಗೀಂ ಸರ್ವೇ ಪೀಡಯತಿ ಸದಾ, ಎಲ್ಲರೂ ಯಾವಾಗಲೂ ಹಿಂಸೆ ಕೊಡುತ್ತಾರೆ. ಸರ್ವೇ ಪೀಡಯತಿ ಸದಾ, ಯಾರನ್ನ? ಸತ್ಯವಾಗಿರೋರನ್ನ, ಧರ್ಮದಲ್ಲಿರೋರನ್ನ, ಒಳ್ಳೆ ದಾರಿಯಲ್ಲಿರೋರನ್ನ ಎಲ್ಲರೂ ಒಂದೊಂದು ಏಟು ಹೊಡಿತಾರೆ. ಇಂಥದ್ದು ಅನುಭವಿಸಿ ಅನುಭವಿಸಿ ಅವನು ಯಾವಾಗ ಸಾಧು ಉಗ್ರತಾಮ್ಯಾತಿ, ಕೋಪಗೊಳ್ಳುತ್ತಾನೆಯೋ, ಅಂತ ಉಲ್ಟಾ ತಿರುಗಿ ನಿಂತ್ಕೊಳ್ತಾನೆಯೋ, ಆಗ ಕ್ರೋಧ ಅಂತೆ ಶರಣಾಗತಿ, ಆಗ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಬಂದು ಕಾಲಿಡಿತಾರೆ. ಇದರಿಂದ ಸಾಧುವಾಗಿರಬೇಕು, ಆದರೆ ಸಮಯ ನೋಡಿ ವ್ಯಾಘ್ರತೆಯನ್ನು, ಉಗ್ರತೆಯನ್ನು ಕೂಡ ಪ್ರದರ್ಶಿಸಬೇಕಾಗುತ್ತದೆ. ಸಾಧುತ್ವಂ ಗೌರವಾದೀನಾಂ ದತ್ತಂಚ ಸಮಯಾಶ್ರಿತಂ ಸಜ್ಜನೆ ಸಾಧುರೂಪೇಣ ಧಾರ್ಷ್ಟ್ಯಂ ದುರ್ಜನ ಸಮ್ಮುಖೆ. ಸಾಫ್ಟ್ ಸ್ಪಾಟ್ ಕಮ್ಸ್ ಫ್ರಮ್ ಸೆಲ್ಫ್ ರೆಸ್ಪೆಕ್ಟ್ and time oriented. Smooth personality persons are flexible with elastic persons and ferocious with crooked persons. ಸಾಧುತ್ವಂ ಗೌರವಾದೀನಾಂ, ಒಳ್ಳೆತನ ಇರುವುದು ಒಳ್ಳೆಯದೇ, ಯಾವಾಗಲೂ ಗೌರವವನ್ನು ತಂದು ಕೊಡುತ್ತದೆ. ದತ್ತಂಚ ಸಮಯಾಶ್ರಿತಂ, ಗೌರವವನ್ನು ತಂದು ಕೊಡುತ್ತದೆ, ಆದರೆ ಸಮಯಾಧಾರಿತವಾಗಿರಬೇಕು, ಸಮಯಾಶ್ರಿತವಾಗಿರಬೇಕು. ಸಜ್ಜನೆ ಸಾಧುರೂಪೇಣ, ಅವನು ಸಜ್ಜನರೊಂದಿಗೆ ಸಾಧುವಾಗಿರಬೇಕು. ಧಾರ್ಷ್ಟ್ಯಂ ದುರ್ಜನ ಸಮ್ಮುಖೆ, ದುಷ್ಟ ಜನರು ಬಂದಾಗ ಅವನು ಸಾಧುವಾಗಿದ್ದರೆ ಅವನೇ ನಾಶವಾಗ್ತಾನೆ. ಆದ್ದರಿಂದ ಅವನ ಎದುರುಗಡೆ ಧಾರ್ಷ್ಟ್ಯವನ್ನು ತೋರಿಸ್ಬೇಕು. ಸದ್ಬುದ್ಧಿಂ ಚ ಸುಸಂಸ್ಕಾರಂ ದತ್ತಂ ಚ ಪಿತುರನ್ಯಥಾ, ದುರ್ಮಾರ್ಗೀ ಚ ದುರಾಚಾರಿ ಸುತಾ ತತ್ ಪಿತೃಪೀಡಕಃ. Good attitude, morality should be taught by the father at home, even in the childhood. If not, the son will become a horror in the system and defame the father soon, literally. ಸದ್ಬುದ್ಧಿಂಚ ಸುಸಂಸ್ಕಾರಂ, ಒಳ್ಳೆಯ ಬುದ್ಧಿ, ಒಳ್ಳೆಯ ಸಂಸ್ಕಾರವನ್ನು ತಂದೆಯು ಯಾವಾಗಲೂ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಕೊಡಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಿಲ್ಲ. ಪಿತುರನ್ಯಥ, ಪಿತು ಅಂದರೆ ತಂದೆಯು ಈ ಥರ ಎಲ್ಲ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಡಬೇಕು. ಅನ್ಯಥ, ಅಲ್ಲದಿದ್ದರೆ ಅಂತಹ ಮಕ್ಕಳು ದುರ್ಮಾರ್ಗಿಗಳಾಗುತ್ತಾರೆ, ದುರಾಚಾರಿಗಳಾಗುತ್ತಾರೆ, ಹೇಳಿದ ಕೇಳೋದಿಲ್ಲ. ಕೊನೆಗೆ ಒಂದು ದಿವಸ ಸುತಾ ತತ್ ಪಿತೃಪೀಡಕ, ಅಂತಹ ಮಕ್ಕಳು ತಮ್ಮ ತಂದೆಯನ್ನೇ ಕೊಲ್ಲೋದಕ್ಕೂ ಹೇಸುವುದಿಲ್ಲ, ಪಿತೃಪೀಡಕರಾಗುತ್ತಾರೆ. ಎಚ್ಚರವಿರಬೇಕು. ಸಂಸ್ಕಾರಾರ್ಜಿತ ಸತ್ಪುತ್ರ ವಂಶೇಯಾತಿ ಸ ಗೌರವಂ ಸತಾಂ ವಂಶಕುಲೋದ್ಧಾರಿ ಸಂಸ್ಕಾರಾದೇವ ಸಜ್ಜನ. When a son is cultured, he enhances the value of the family. He will raise the name and fame of the family for generations. So, nobility has the validity.
ಸಂಸ್ಕಾರಾರ್ಜಿತ ಸತ್ಪುತ್ರ, ಸಂಸ್ಕಾರವನ್ನು ಕೊಟ್ಟಂತಹ ಯಾವ ಒಳ್ಳೆಯ ಮಗ ವಂಶಯಾತಿ ಗೌರವಂ, ಇಡೀ ವಂಶದಲ್ಲಿ ಗೌರವವನ್ನು ತಂದುಕೊಡುತ್ತಾನೆ. ಸತಾಂ ವಂಶ ಕುಲೋದ್ಧಾರಿ, ಒಳ್ಳೆಯ ವಂಶವನ್ನು ಅನೇಕ ವರ್ಷಗಳವರೆಗೆ ಕುಲವನ್ನು ಬೆಳೆಸುತ್ತಾನೆ. ಅದರಿಂದ ಸಜ್ಜನರಾಗಬೇಕಾದ್ರೆ ಸಂಸ್ಕಾರವನ್ನು ಇಟ್ಕೊಳ್ಬೇಕು. ಸಂಸ್ಕಾರಾದೇವ ಸಜ್ಜನ, ಸಂಸ್ಕಾರದಿಂದಲೇ ಸಜ್ಜನರೆನಿಸಿಕೊಳ್ಳುತ್ತಾರೆ. ಸಂಸ್ಕಾರ ದೇವ ಸಜ್ಜನ, ಸಂಸ್ಕಾರದಿಂದ ದೇವರಾಗಲು ಸಾಧ್ಯ. ಸಂಸ್ಕಾರಿ ಪ್ರಥಮಂ ಪೂಜ್ಯ, ಜ್ಞಾನಿ ಚ ತದನಂತರಂ, ಶಿಕ್ಷಿತಂ ನಂತರೇ ವಾಚ್ಯಂ, ಅಧಮಂ ಮಾಸಪತ್ರಿಕಾ. Characterized will be worshipped first. They come, then comes knowledgeable person, then teacher or the trainer to be worshipped, and then finally, if possible, if required, then comes hopeless fellow who is coming in the newspaper or news every time. ಸಂಸ್ಕಾರಿ ಪ್ರಥಮಂ ಪೂಜ್ಯ, ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು ಅಂದರೆ ಸಂಸ್ಕಾರ ಇರುವವರಿಗೆ ಮೊದಲು ನಮಸ್ಕಾರ ಮಾಡಬೇಕು. ಇದಾದ ಮೇಲೆ ಜ್ಞಾನಿಗಳು, ವಿಜ್ಞಾನಿಗಳು ಅಂಥವ್ರು ಇರ್ತಾರಲ್ಲ ಅವರಿಗೆ ನಮಸ್ಕಾರ ಮಾಡಬೇಕು. ಅದಾದಮೇಲೆ ಇನ್ಯಾರೇ ನಮಸ್ಕಾರ ಮಾಡಬೇಕು? ಎಲ್ಲಿ ಸಿಗ್ತಾರೋ ಯಾರು ಕಂಡ್ರೂ ಶಿಕ್ಷಿತವಂತರು, ಗುರುಗಳು, ಟೀಚರ್ಸು, ಟ್ರೈನರ್ಸ್ ಏನಿರ್ತಾರೆ ಅವರಿಗೆ ಮೊದಲು ನಮಸ್ಕಾರ ಮಾಡಲೇಬೇಕು. ಇನ್ನೂ ನಮಸ್ಕಾರ ಮಾಡಬೇಕು ಅಂತ ಅನಿಸಿದ್ರೆ ಈ ನ್ಯೂಸ್ ಪೇಪರ್ಲೆಲ್ಲ ಬರ್ತಿರ್ತಾರಲ್ಲ ಅಥವಾ ಟಿ ವಿಲಿ ಬರ್ತಿರ್ತಾರಲ್ಲ ಅವರಿಗೂ ಬೇಕಾದರೆ ಕೊನೆಯದಾಗಿ ಬೇಕು ಅಂದರೆ ನಮಸ್ಕಾರ ಮಾಡಬಹುದು. ಹೀಗೆ ನಮಸ್ಕಾರ ಯಾರಿಗೆ ಮಾಡಬೇಕು ಅಂತಂದಾಗ ಇಂಥವ್ರಿಗೆ ಪ್ರಥಮತ ಪ್ರಾಶಸ್ತ್ಯ ವಹಿಸಿ ಮಾಡಬೇಕಾಗುತ್ತದೆ. ಉನ್ನತಂ ಪದವೀಂ ಪ್ರಾಪ್ಯ ದುರ್ಮಾರ್ಗೀಯ ಪ್ರಚೋದತಿ, ಶಿಕ್ಷಿತಂ ವ್ಯಾಘ್ರ ಇವ, ದುರ್ಜನೋ ದುರ್ಜನ ಇವ. When a person indulged with negativity even after getting education, it is like educated goods. Bad will be killed by the bad person. Like tiger only will kill another tiger. ಉನ್ನತಂ ಪದವಿಂ ಪ್ರಾಪ್ಯ, ದೊಡ್ಡ ಪದವಿಯನ್ನು ಪಡೆದು ಎಜುಕೇಟೆಡ್ ಆಗಿ ಎಲ್ಲ ಆಗಿ ಒಳ್ಳೆ ಪೊಸಿಷನ್ಲಿ ಒಳ್ಳೆ ಅಧಿಕಾರಿಯಾಗಿದ್ದರೂ ಕೂಡ ದುರ್ಮಾರ್ಗೀಯ ಪ್ರಚೋದತಿ, ಕೆಟ್ಟ ದಾರಿಯನ್ನು ಯಾರು ಪ್ರಚೋದಿಸ್ತಾರೆಯೋ ಅಂಥವರನ್ನು ನಾವು ಶಿಕ್ಷೆ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಶಿಕ್ಷಿತಂ ವ್ಯಾಘ್ರ ಇವ, ಹುಲಿಯನ್ನೇ ಸಾಯಿಸಬೇಕೇ ವಿನಃ ಹುಲಿಯನ್ನು ನಾವು ಸಾಯಿಸಲು ಸಾಧ್ಯವಿಲ್ಲ. ನೇಚರ್ ಸಹಜವಾಗಿ ಸಾಯಿಸಲು ಸಾಧ್ಯವಿಲ್ಲ. ವ್ಯಾಘ್ರವನ್ನೇ ಸಾಯಿಸಿದಂತೆ ದುರ್ಜನರೇ ಸಾಯಿಸಬೇಕೇ ಹೊರತು ಒಳ್ಳೆಯ ಜನರು ಸಾಯಿಸಲು ಸಾಧ್ಯವಿಲ್ಲ. ಪಶುತ್ವಂ ಕ್ರಿಮಿಕೀಟ ಆದಿ ಮಾನವಾದಿ ಚ ದೈವಿಕಂ, ಉತ್ತರೋತ್ತರಂ ಆಕಾಂಕ್ಷಿ ನಿರ್ದಾಹೋ ಭವದೈವಿಕೆ. We take birth as insects, thereafter animals, then man, then we become God, etc. chronologically. Those who want the higher status, they have to sacrifice the negativity and greed first. ಪಶುತ್ವ, ಕ್ರಿಮಿಕೀಟತ್ವ, ಮಾನವತ್ವ, ದೇವತ್ವ ಇವು ಉತ್ತರೋತ್ತರ ಎತ್ತರಕ್ಕೆ ಹೋಗ್ತಾ ಇರ್ತವೆ. ಇದನ್ನು ನಮಗೇನಾದ್ರು ಎತ್ತರಕ್ಕೆ ಹೋಗಬೇಕು ಅಂತ ಆಕಾಂಕ್ಷೆ ಇದ್ದರೆ ನಾವು ಮೊದಲೇನಾಗಬೇಕು ಅಂದರೆ ನಿರ್ದಾಹ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ, ನಿರ್ದಾಹ, ಆಸೆನೇ ಇರಬಾರ್ದು. ಮಿನಿಮಮ್ ಏನೋ ಊಟ ತಿಂಡಿ ಎಷ್ಟು ಬಿಟ್ಟರೆ ಅದು ಬೇಕು, ಇದು ಬೇಕು, ವ್ಯವಸ್ಥೆಗಳು ಬೇಕು, ಫೆಸಿಲಿಟೀಸ್ ಬೇಕು. ನಿರ್ದಾಹೋ ಭವದೈವಿಕೆ, ನಿರ್ದಾಹಿ ಆಗಿದ್ದರೆ ನೀನು ಗ್ರೀಡ್ ಮತ್ತು ಲಸ್ಟ್ ಮತ್ತು ನೆಗೆಟಿವ್ ಇಲ್ಲದೆ ಇದ್ದರೆ ನಿನಗೆ ಭವದೈವಿಕೆ, ದೈವಿ ಸಾಕ್ಷಾತ್ಕಾರ ಆಗಲು ಸಾಧ್ಯ. ಇಲ್ಲದಿದ್ದರೆ ಪುನಃ ಪಶುತ್ವ, ಕೀಟತ್ವ, ನಾಯಿ, ನರಿ, ಹಂದಿ, ಕತ್ತೆ ಇಂಥ ಜನ್ಮದಲ್ಲೇ ರೊಟೇಷನ್ ಆಗಿ ಹೋಗ್ತಾ ಇರ್ತೀವಿ. ಯೋ ನ ತ್ಯಜಂತಿ ದುರ್ಭೋಗಂ ಔನ್ನತ್ಯಂಚ ಧಾರ್ಯತೆ, ದೇಹೋಭಿಮಾನಿ ದುರ್ಮಾರ್ಗಿ ಪುನರ್ಜನ್ಮೆ ಪ್ರವಿಶ್ಯತಿ. Those who do not eliminate the bad character, they cannot go for higher positions. When we are too much concerned on the body, sex, we certainly take another rebirth in reality. Yo natyajinti durbhogam,
ಯಾರು ತನ್ನ ದುರ್ವಿದ್ಯೆ, ದುರ್ಭೋಗ, ದುರಾಸೆಗಳನ್ನು ಬಿಡುವುದಿಲ್ಲವೋ, ನ ತ್ಯಜಂತಿ ಬಿಡುವುದಿಲ್ಲವೋ, ಔನ್ನತ್ಯಂ ಚ ನಚ ಧಾರ್ಯತೆ, ಉನ್ನತ ಸ್ಥಿತಿಯನ್ನು ಪಡೆಯಲು ಸಾಧ್ಯವೇ ಇಲ್ಲ. ದೇಹೋಭಿಮಾನಿ ದುರ್ಮಾರ್ಗಿಯರ ಮಧ್ಯೆ ಅವನಿಗೆ ದೇಹದ ಬಗ್ಗೆ ಅಭಿಮಾನ, ಎನಿ ಟೈಮ್ ಕನ್ನಡಿ ನೋಡ್ಕೊಳ್ಳೋದು, ಎನಿ ಟೈಮ್ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಪೇಂಟ್ ಹಿಡ್ಕೊಳ್ಳೋದು, ಮುಖ ಮಾಡ್ಕೊಳ್ಳೋದು, ಇಲ್ಲದೇ ಇರೋ ಮುಖಕ್ಕೆಲ್ಲ ಆವೇಶ ಮಾಡಿಕೊಂಡು ದೇವರಂತೆ ಕಾಣಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡಿರುವಂಥ ವ್ಯಕ್ತಿ ಮುಕ್ತಾತ್ಮನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪುನರ್ಜನ್ಮೇ ಪ್ರವಿಶ್ಯತಿ, ಅವನು ಮತ್ತೊಂದು ಜನ್ಮದಲ್ಲಿ ಆದರೂ ಹುಟ್ಟುತ್ತಾ 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 ಪುನರಪಿ ಜನನಂ ಪುನರಪಿ ಮರಣಂ. ಮೂಲ ಕಾರಣ ಏನು? ದುರ್ಭೋಗವನ್ನು ಬಿಡಬೇಕು, ಔನ್ನತ್ಯವನ್ನು ಪಡಿಬೇಕಾದರೆ ದೇಹಾಭಿಮಾನ ಬಿಡಬೇಕು. ತ್ಯಕ್ತ್ವಾ ಚ ಗೃಹಕರ್ತವ್ಯ ಶಾಲಾಗಚ್ಚತಿ ಬಾಲಕಃ ಕುಬುದ್ಧಿಂ ತತ್ರ ಸಂಪಾದ್ಯ ಸ ಪೀಡಯತಿ ಪೋಷಕಂ. ಸ್ಯಾಕ್ರಿಫೈಸಿಂಗ್ ದ home duties at home. A student will go to school earning the bad practices from their own friend circle in the school. They come back to the home and trouble the family. ತ್ಯಕ್ತ್ವಾಚ ಗೃಹ ಕರ್ತವ್ಯ, ಮನೇಲಿ ಕೆಲಸ ಮಾಡು ಅಂತಂದ್ರೆ ಕೆಲಸ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ತೀನಿ ಕಾಲೇಜಿಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಮನೆ ಕೆಲಸ ನಮ್ಗೆ ಮಾಡೋಕ್ಕೆ ಬರಲ್ಲ. ಶಾಲಾಂಗಚ್ಚತಿ ಬಾಲಕ, ಶಾಲೆಗೆ ಹೋಗಿ ಏನೋ ಕಡಿದು ಕಟ್ಟೆ ಹಾಕ್ತಾನೆ ಅಂತಂದರೆ ಕುಬುದ್ಧಿಂ ತತ್ರ ಸಂಪಾದ್ಯ, ಅಲ್ಲಿ ಹೋಗಿ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು, ಹರಟೆ ಹೊಡೆಯೋದು, ಬೇಡದಿದ್ದೆಲ್ಲ ಯೋಚನೆ ಮಾಡೋದು, ಬೇರೆಯವರ ಪರಚಿಂತೆ ಪರದಾರ ಇದ್ರ ಬಗ್ಗೆನೇ ಯೋಚನೆ ಮಾಡೋದು, ಎಲ್ಲ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದು ಸ ಪೀಡಯತಿ ಪೋಷಕಂ. ಅಪ್ಪಾಜಿ ನಿಂಗೇನು ಗೊತ್ತು, ನಾನು ಎಜುಕೇಟೆಡ್, ನನಗಿರೋ ಜ್ಞಾನ ನಿಂಗೆಲ್ಲಿದೆ ಅಂತ ತಂದೆಗೆ ಪೀಡೆ ಕೊಟ್ಟು ನಿನಗೆ ಏನು ಗೊತ್ತಿಲ್ಲ ಅಂತ ಅವ್ನು ಕಟ್ಸಿರೋ ಮನೆ ನೋಡ್ದಾಕಿ ಪುನಃ ಕಟ್ಟಿ ಅಪ್ಪನ ದುಡ್ಡಲ್ಲಿ ಮೊಬೈಲು ಗಾಡಿ ತಗೊಂಡು ಮಜಾ ಮಾಡಿ ಒಟ್ಟಿನಲ್ಲಿ ತಂದೆ ತಾಯಿಯನ್ನ ಪೀಡಯತಿ ಪೋಷಕಂ. ಆಹಾರಂ ವೇತನಂ ದತ್ವಾ ಸಮೃದ್ಧಂ ಶಿಷ್ಯ ಸಂಕುಲಂ ಅನೇಕ ಪದವೀಂ ಪ್ರಾಪ್ಯ ವ್ಯಾಕರಣೇ ದಿವಂಗತ. ಎ pupil or a student get everything like free food, free midday meals, free scholarships, etc. Even after PhD, the students don't know the minimum grammar mistakes. Very unfortunate. ಆಹಾರಂ ವೇತನಂ ದತ್ವ, ಆಹಾರ ವೇತನ ಎಲ್ಲವನ್ನು ಕೊಟ್ಟು ವಿದ್ಯಾಭ್ಯಾಸ ಮಾಡುವಂತ ಕಲಿಸ್ತಾರೆ. ಸಮೃದ್ಧಂ ಶಿಷ್ಯ ಸಂಕುಲಂ, ಸಮೃದ್ಧಿಯಾದ ಶಿಷ್ಯ ಸಂಕುಲವನ್ನು ಅಭಿವೃದ್ಧಿ ಮಾಡ್ತಾರೆ. ಅವರಿಗೆ ಅನೇಕ ಪದವಿಗಳನ್ನು ಕೊಡ್ತಾರೆ, ಅನೇಕ ಉಪಪದವಿಗಳು ಕೊಡ್ತಾರೆ. ಇಷ್ಟೆಲ್ಲ ಮಾಡಿ ಆದಮೇಲೆ ಕೊನೆಗೆ ವ್ಯಾಕರಣ ದಿವಂಗತ. ಅಕ್ಷರಗಳು ಎಷ್ಟಿದೆ ಕನ್ನಡದಲ್ಲಿ ಅಂದರೆ ಹೇಳಕ್ಕೆ ಬರಲ್ಲ, ಇಂಗ್ಲೀಷಲ್ಲಿ ಎಷ್ಟಿದೆ ಅಂದರೆ ಗೊತ್ತಿಲ್ಲ. ಅಲ್ಪ ಪ್ರಾಣ, ಮಹಾಪ್ರಾಣ, ಕ ಕ ಗ ಗ ಬರಲ್ಲ, ಚ ಚ ಜ ಜ್ಞಾ ಬರಲ್ಲ, ಹ್ರಸ್ವ ದೀರ್ಘ ಪ್ಲುತ ವ್ಯತ್ಯಾಸಗಳು ಗೊತ್ತಿಲ್ಲ, ಸಂಧಿಗಳು, ಸಮಾಸ ಅಂದರೆ ಸಮೋಸ ಅಂತ ಹೇಳ್ತಾರೆ. ವ್ಯಾಕರಣ ದಿವಂಗತ. PhD ಆಗಿರುತ್ತೆ, ಕನ್ನಡ ಪ್ರೊಫೆಸರು. ಒಂದು ಶ್ಲೋಕ ಬರೀ ಅಂದರೆ ಬರೆಯೋಕ್ಕೆ ಬರಲ್ಲ. ಜನಪದರು ಏನು ಇಲ್ಲದೇನೆ ಎಂತೆಂಥ ಪದ್ಯ ಬರಿತಾಯಿದ್ರು. ಇಷ್ಟು ಕೋಟ್ಯಾಂತರ ರೂಪಾಯಿ ಆಹಾರ ವೇತನ ಎಲ್ಲ ಕೊಟ್ಟು ಅಭಿವೃದ್ಧಿ ಆಗಿದ್ದೇನು ಚಿಂತಿಸಬೇಕಾದ ವಿಷಯ. ಎಲ್ಲರೂ ಕೂಡ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಹಾಕಿದ ದುಡ್ಡು ನಮ್ಗೆ ವಾಪಸ್ ಬರಲಿ ಅಂತ ಯೋಚನೆ ಮಾಡಿ ಯಾವನೇ ದಡ್ಡನ್ನು ಕೂಡ ಯೋಚನೆ ಮಾಡ್ತಾರೆ. ನನಗೆ ಹಾಕಿದ ದುಡ್ಡು ಹೊಳೆಯಲ್ಲಿ ಕದರಿ ಹೋಗಲಿ ಅಂತ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ. ಆದರೆ ದುರಂತ ನಮ್ಮ ದುಡ್ಡನ್ನು ನೀರಿನಲ್ಲಿ ಕರಗಿಸಿಬಿಟ್ಟು ಯಾವುದೇ ಲಾಭವಿಲ್ಲದೆ ನಾವು ಅಭಿವೃದ್ಧಿ ಎಂದು ಹೇಳಿಕೊಳ್ಳುತ್ತೇವೆ. ಛಾತ್ರಾಗತ್ಯ ಶಾಲಾಯಾಂ ಉದ್ದೇಶಂ ನ ಚ ವಿಂದತಿ ಪರೀಕ್ಷೆ ಸಮಯಾಗತ್ಯ ದುರ್ಮಾರ್ಗೆ ವಂಚಕಸ್ಸದಾ. ಎ ಸ್ಟೂಡೆಂಟ್ಸ್ enter the college without any objective, but during the examination he thinks that the copying is also his birthright always. ಶಾಲಾಯಾಮ್ ಛಾತ್ರಾಗತ್ಯ, ಶಾಲೆಗೆ ವಿದ್ಯಾರ್ಥಿ ಬರ್ತಾನೆ, ಆದರೆ ಉದ್ದೇಶವೇ ಇರುವುದಿಲ್ಲ. ಯಾಕೆ ಹೋಗಬೇಕು, ಏನು ಕಲಿಬೇಕು, ಯಾವುದು ಹೇಳಿದ್ದು ಕೇಳೋದಿಲ್ಲ, ತನಗೆ ಬುದ್ಧಿ ಇರೋದಿಲ್ಲ. ಇದ್ರ ಮಧ್ಯೆ ಪರೀಕ್ಷೆಯ ಸಮಯ ಅಗತ್ಯ, ಪರೀಕ್ಷೆ ಯಾವತ್ತೂ ಬರ್ತಾಯಿದ್ದವನು ಪರೀಕ್ಷಾ ಸಮಯದಲ್ಲಿ ಬಂದು ದುರ್ಮಾರ್ಗೆ ವಂಚಕಸ್ಸದ, ಅಲ್ಲಿ ಕಾಪಿ ಹಿಡಿಯೋದು, ಅವ್ರಿಗೆ ಹೇಳ್ಕೊಡೋದು, ತಂಗೆ ಗೊತ್ತಿದ್ನ ಅವ್ರಿಗೆ ಹೇಳೋದು, ಅವ್ರಿಗೆ ಒಟ್ಟಿನಲ್ಲಿ ಏನು ನಡಿಬಾರ್ದು ಎಕ್ಸಾಮ್ ಹಾಲಲ್ಲಿ ಅಷ್ಟನ್ನು ಮಾಡಿ ವಂಚಕನಾಗಿ ಹೋಗುತ್ತಾನೆ.
ಇವು ಈ ದುರ್ಮಾರ್ಗದಿಂದಲೇ ಇವರು ಪ್ರಸಿದ್ಧಿ ಆಗ್ತಾರೆ, ಬಿಟ್ಟರೆ ನಾಲೆಡ್ಜ್ ಅಂತ ಇವ್ರಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ದುರ್ಬುದ್ಧಿಯಾದಿ ವೃದ್ಧಾರ್ಥೆ ದುರ್ಬುದ್ಧಿ ಅಭಿವೃದ್ಧಾರ್ಥೆ ಶಾಲಾ ಆಗಚ್ಚತಿ ಬಾಲಕಃ ಅಲ್ಪಮಾನೇನ ಸಂತುಷ್ಟಃ ಜ್ಞಾನದಾಹಂ ಗತಂ ಗತಂ. Some students come to the college or the school to develop the bad habits and not for studies. They are satisfied with minimum passing marks, and how can we expect the proficiency in the field? ದುರ್ಬುದ್ಧ್ಯಾದ್ಯಭಿವೃದ್ಧತೆ, ದುರ್ಬುದ್ಧಿಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಶಾಲಾಗಚ್ಚತಿ, ಶಾಲೆಗೆ ಬರುತ್ತಾನೆ ಬಾಲಕ. ಅಲ್ಪಮಾನೇನ ಸಂತುಷ್ಟ, ಅರ್ಧಂಬರ್ಧ ತಿಳ್ಕೊಂಡು ಕೊಟ್ಟಿದ್ದೆ ಮಾರ್ಕ್ಸ್ ಫ್ರೀಯಾಗಿ ಮಾಡಿ ಕೊಟ್ಟರು ಮಾರ್ಕ್ಸ್ ತಾನೆ, ಎಷ್ಟು ಕೊಟ್ಟರು ಸುಮ್ಮನಾಗಿ ಅಂತ ಇನ್ನೂ ಬರಬೇಕಾಗಿತ್ತು, ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತ ದಾಹ ಏನೂ ಇಲ್ಲ. ಜ್ಞಾನದಾಹವು ಗತಂಗತಂ, ಜ್ಞಾನದ ಕತೆ ಹಾಳಾಗಲಿ, ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಹೇಳ್ತಾರಲ್ಲ ಅಂತ ಸ್ಕೂಲಿಗೆ ಬರ್ತೀನಿ ಅಂತ. ಜ್ಞಾನದಾಹಂ ಗತಂಗತಂ, ಇಲ್ಲಿ ದಾಹ ಇರಬೇಕು ಯಾವುದರಲ್ಲಿ, ಜ್ಞಾನ ಹೆಚ್ಚು ಓದಬೇಕು, ಚೆನ್ನಾಗಿ ತಿಳ್ಕೋಬೇಕು, ಸರ್ಟಿಫಿಕೇಟ್ ತಗೋಬೇಕು ಅಂತಲ್ಲ, ಓದಬೇಕು, ತಿಳ್ಕೊಳ್ಬೇಕು ಅನ್ನೋ ಕಲ್ಪನೆ ಮನದಾಳದಲ್ಲಿ ಮೂಡಿದರೆ ಮಾತ್ರ ಜ್ಞಾನ ಬರಲು ಸಾಧ್ಯ. ಇಲ್ಲದಿದ್ದರೆ ಗತಂ ಗತಂ, ಹೋಯ್ತು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು, ನಮಸ್ಕಾರ.